ನಮ್ಮಲ್ಲಿ ಎರಡು ರೀತಿಯ ಮನಸ್ಸುಗಳಿವೆ. ಒಂದು ಸಾಮಾನ್ಯ ಮನಸ್ಸು, ಇನ್ನೊಂದು ಸುಪ್ತ ಮನಸ್ಸು. ಸಾಮಾನ್ಯ ಮನಸ್ಸು ಗೋಚರ ವಿಷಯಗಳ ಕೇಂದ್ರವಾದರೆ ಸುಪ್ತ ಮನಸ್ಸು ಅಗೋಚರ ವಿಷಯಗಳ ಕೇಂದ್ರಬಿಂದು. ಲೆಟ್ಸ್ ವೆಲ್ಕಮ್ ಟು ಜನ್ಮಾಂತರ, ಸಾವಿನಾಚೆಯ ಪಯಣ. ಹೌದು, ನಮ್ಮಲ್ಲಿರುವ ಸಾಮಾನ್ಯ ಮನಸ್ಸಿನಿಂದ ನಮಗೆ ಅಷ್ಟಾಗಿ ತೊಂದರೆಯಾಗೋದಿಲ್ಲ. ಯಾಕಂದ್ರೆ ಆ ಮನಸ್ಸು ಸಾಮಾನ್ಯವಾದ ವಿಷಯಗಳನ್ನಷ್ಟೇ ಒಳಗೆ ಇಟ್ಕೊಂಡಿರುತ್ತೆ. ಅದು ಯಾವಾಗ ಬೇಕಾದರೂ ಅಳಿಸಿ ಹೋಗಬಹುದು. ಆದ್ರೆ ಸುಪ್ತ ಮನಸ್ಸಿನ ರೀತಿ ಹಾಗಲ್ಲ. ಒಮ್ಮೆ ಅಲ್ಲಿ ಕುಳಿತ ವಿಷಯಗಳು ಅಷ್ಟು ಸುಲಭಕ್ಕೆ ಅಳಿಸಿ ಹೋಗೋದಿಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಜನ್ಮ ಜನ್ಮಕ್ಕೂ ಹಾಗೆ ಇರುತ್ತದೆ. ಇಂತಹ ಸುಪ್ತ ಮನಸ್ಸಿನಿಂದಲೇ ನಾವು ಸಾಕಷ್ಟು ಹಿಂಸೆಯನ್ನ ಅನುಭವಿಸುತ್ತಿರೋದು. ಯಾವುದೋ ಜನ್ಮದ ಬೇಡದ ನೆನಪು ಸುಪ್ತ ಮನಸ್ಸಿನ ನೆನಪಿನಾಳದಲ್ಲಿ ಉಳಿದು ಬಿಟ್ರೆ ಆತ ಮುಂದಿನ 7 ಜನ್ಮದವರೆಗೂ ಆ ನೆನಪಿನಿಂದ ಹೊರಬರಲಾಗೋದಿಲ್ಲ. ಅಂತಹ ಸುಪ್ತ ಮನಸ್ಸಿನ ಆಳವನ್ನ ಜಾಲಾಡಿ ಅಂತಹ ಅದೆಷ್ಟೋ ಬೇಡದ ನೆನಪುಗಳನ್ನ ಕಿತ್ತೊಗೆದು ಎಲ್ಲರ ನೆಮ್ಮದಿಯ ಬದುಕಿಗೆ ಕಾರಣವಾಗಿರುವ ಶ್ರೀ ಬಾಲಕೃಷ್ಣ ಗುರೂಜಿಗಳ ಬಳಿಗೆ ಇಂದು ಯಾರು ಬಂದಿದ್ದಾರೆ, ಬನ್ನಿ ನೋಡೋಣ. ಪೂಜಾ ಇಂದಿನ ನಮ್ಮ ಅತಿಥಿ. ಮೂಲತಃ ಮಹಾರಾಷ್ಟ್ರದವರಾದ ಇವರು ಸದ್ಯ ಹಾಸನದಲ್ಲಿ ನೆಲೆಸಿದ್ದಾರೆ. 22 ವರ್ಷದ ಪೂಜಾ ಮದುವೆಯಾಗಿ 3 ವರ್ಷಗಳಾಗಿದ್ದು ಇನ್ನೂ ಅವರ ಮಡಿಲು ತುಂಬದ ಕಾರಣಕ್ಕೆ ಬದುಕಿನಲ್ಲಿ ತುಂಬಾನೇ ಬೇಸತ್ತಿದ್ದಾರೆ. ಬನ್ನಿ ಅವರ ಇನ್ನಷ್ಟು ಸಮಸ್ಯೆಗಳನ್ನ ನೋಡೋಣ. ನಮಸ್ಕಾರ. ನಮಸ್ಕಾರ. ಏನು ಹೆಸರು? ಪೂಜಾ. ಎಷ್ಟು ವಯಸ್ಸು? 22 ಇಯರ್ಸ್. ಏನಮ್ಮ ಓದಿದ್ಯಾ? BA. BA. ಗುಡ್, ವೆರಿ ಗುಡ್. ಯಾವ ಊರು? ಹಾಸನ. ಹಾಸನ. ಕನ್ನಡ ಯಾತಕ್ಕೆ ಅಷ್ಟು ಚೆನ್ನಾಗಿ ಬರಲ್ವಲ್ಲ, ಯಾಕೆ? ನಾವು ಮಹಾರಾಷ್ಟ್ರದಿಂದ. ಮಹಾರಾಷ್ಟ್ರಿಯನ್ಸ್. ಓಕೆ. ಸೊ ಕನ್ನಡ ಅಷ್ಟು ಚೆನ್ನಾಗಿ ಬರಲ್ಲ. ರೈಟ್, ಗುಡ್. ಏನೇನು ತೊಂದರೆಗಳಿದೆ? ಹೆಡೇಕ್. ಹೆಡ್ಏಕ್. ಬಾಡಿ ಪೇನ್. ಹೆಡ್ಏಕ್ ಯಾವಾಗಿಂದ ಇದೆ? ಹೆಡೇಕ್ 2 ವರ್ಷ ಆಯಿತು. 2 ಇಯರ್ಸ್. ಡಾಕ್ಟ್ರಿಗೆ ತೋರಿಸಿದ್ಯಮ್ಮ? ಹಾಂ, ತೋರಿಸಿದೆ. ಹೆಡ್ಏಕ್ ವಾರದಲ್ಲಿ ಎಷ್ಟಲ್ಲಿ ಬರುತ್ತೆ? ಯಾವಾಗಲೂ ಬರುತ್ತೆ. ಯಾವಾಗಲೂ ಅಂದರೆ ಆಲ್ಮೋಸ್ಟ್ ಎವ್ರಿ ಡೇ? ಆಲ್ಮೋಸ್ಟ್ ಎವ್ರಿ ಡೇ. ಸ್ವಲ್ಪ ಕಡಿಮೆ ಆಗುತ್ತೆ, ಸ್ವಲ್ಪ ಜಾಸ್ತಿ ಆಗುತ್ತೆ, ಆ ಥರ. ಅಂದರೆ ಒಂದಿನ ಕಮ್ಮಿ ಇರುತ್ತೆ, ಒಂದಿನ ಜಾಸ್ತಿ ಇರುತ್ತೆ. ಬಟ್ ಎವ್ರಿ ಡೇ ಇರುತ್ತೆ. ಇರುತ್ತೆ. ಎಷ್ಟೊತ್ತಿರುತ್ತೆ ಒಂದ್ಸಲಿ ಬಂದರೆ? 1 ಅವರ್, ಮೋಸ್ಟ್ಲಿ 1 ಅವರ್, 1 ಅವರ್ 2 ಅವರ್ಸ್. 1 or 2 hours. ಆಮೇಲೆ ಅದಾಗದೇ ಹೊಟ್ಟೋಗುತ್ತಾ ಅಥವಾ ಔಷಧಿ ತಗೋತ್ಯಾ? ಔಷಧಿ ಜಾಸ್ತಿ ತಗೊಳ್ಳಲ್ಲ ನಾನು. ಸೊ 1 or 2 hours ಆದ್ಮೇಲೆ ಅದೇ ಹೋಗ್ಬಿಡುತ್ತಾ? ಸ್ಪೆಸಿಫಿಕ್ ಟೈಮ್ನಲ್ಲೇ ಬರುತ್ತಾ ಅಥವಾ ಯಾವಾಗ ಅಂದರೆ ಅವಾಗ ಬರುತ್ತಾ? ಯಾವಾಗಂದ್ರೆ ಬರುತ್ತೆ. ದೇರ್ ಇಸ್ ನೋ ಫಿಕ್ಸೆಡ್ ಪ್ಯಾಟರ್ನ್? ಫಿಕ್ಸ್ ಟೈಮ್. ಅಥವಾ ಸ್ಟ್ರೆಸ್ ಆದಾಗಲೋ ಬಿಸಿಲಿಗೋ ಆ ಥರ ಏನೋ ಬರುತ್ತೆ ಅಂತ ನೋಟಿಸ್ ಮಾಡಿದ್ಯಾ? ನೋಟಿಸ್ ಮಾಡಿದ್ದೆ. ಯಾವಾಗಲೂ ಬರುತ್ತೆ, ಬಿಸಿಲಲ್ಲಿ ಬರುತ್ತೆ, ಬಟ್ ಎನಿ ಟೈಮಲ್ಲಿ ಬರುತ್ತೆ. ಎನಿ ಟೈಮ್ ಇಟ್ ವಿಲ್ ಕಮ್. ದೇರ್ ಇಸ್ ನೋ ಪ್ಯಾಟರ್ನ್. ಹಾಂ. ನೆಕ್ಸ್ಟ್ ಇನ್ನೇನು ಪ್ರಾಬ್ಲಮ್ ಇದೆಯಮ್ಮ? ನೆಕ್ಸ್ಟ್ ಬಾಡಿ ಪೇನ್. ಬಾಡಿ ಪೇನ್ ಅಂದರೆ ಹೋಲ್ ಬಾಡಿ ಪೇನ್ಸ್? ಹಾಂ. 1 ಸಲ 2 ಸಲ 3 ಸಲ ವಾರಕ್ಕೆ ಬರ್ತಾನೆ ಇರುತ್ತೆ? ಹಾಂ, ಬರುತ್ತೆ. ಇದು ಯಾವಾಗಿಂದ ಇದೆ? ಯಾವಾಗ 2 ವರ್ಷ ಆಯಿತು. 2.5 ವರ್ಷ ಆಯಿತು. 2 ವರ್ಷ ಆಯಿತು. ಇದಕ್ಕೆ ಡಾಕ್ಟರ್ ತೋರಿಸಿದ್ಯಾ? ಏನು ಹೇಳ್ತಾರೆ? ಪೇನ್ ರಿಲೀಫ್. ಪೇನ್ ಕಿಲ್ಲರ್ ಕೊಡ್ತಾರೆ. ಬಟ್ ಪೇನ್ ಕಿಲ್ಲರು ಟೆಂಪರರಿಯಾಗಿ ರಿಲೀಫ್ ಸಿಗುತ್ತೆ. ಎಷ್ಟು ತೊಂದರೆ ಆಗುತ್ತೆ ದೇಹದ ನೋವು? ಜಾಸ್ತಿ ಆಗುತ್ತೆ, ಪೇನ್ ಆಗುತ್ತೆ ಜಾಸ್ತಿ. ಅದರಿಂದ ಡಿಸ್ಕಂಫರ್ಟ್ ಏನಾಗುತ್ತೆ? ಏನು ತೊಂದರೆ ಏನಾಗುತ್ತೆ ಡೈಲಿ ಲೈಫಲ್ಲಿ? ಏನು ತೊಂದರೆ ಆಗ್ತಾ ಇದೆ ಅದರಿಂದ? ಕಾಲು ಜಾಸ್ತಿ, ಕಾಲು ನೋವು ಆಗುತ್ತೆ, ಕೈ ನೋವು ಆಗುತ್ತೆ. ಆ ಥರ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ಕೈ ಸ್ಟಿಫ್ ಆಗುತ್ತಾ? ಸ್ಟಿಫ್ ಆಗುತ್ತೆ. ಓಕೆ. ಇನ್ನೇನು ತೊಂದರೆ ಇದೆಯಮ್ಮ? ಲೋನ್ಲಿನೆಸ್ ಜಾಸ್ತಿ. ಲೋನ್ಲಿನೆಸ್. ಯಾರ್ಯಾರಿದ್ದೀರಾ ಮನೆಯಲ್ಲಿ? ಮನೆಯಲ್ಲಿ ಎಲ್ಲ ಅತ್ತೆ, ಮಾವ, ಬಾರ್ಗಿತ್ತಿ, ಹಸ್ಬೆಂಡ್. ಸೊ ತುಂಬ ಮನೆ? ತುಂಬ ಮನೆ. ಜಾಯಿಂಟ್ ಫ್ಯಾಮಿಲಿ? ಗುಡ್ ಗುಡ್. ಆದರೂ ಯು ಫೀಲ್ ಲೋನ್ಲಿ? ಹಾಂ. ಓಕೆ, ಆಲ್ರೈಟ್. ಇನ್ನೇನು ತೊಂದರೆ ಇದೆ?
ಸುಮ್ಮನೆ ಕೂತ್ಕೊಬೇಕು, ಯಾವಾಗ ಏನು ಯಾರ ಜೊತೆ ಮಾತಾಡೋಕ್ಕೆ ಆಗಲಿಲ್ಲ, ಏನು ಕೆಲಸ ಮಾಡೋಕ್ಕೆ ಖುಷಿ ಇಲ್ಲ, ಸುಮ್ಮನೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ನೋ ಇಂಟ್ರೆಸ್ಟ್ ಇನ್ ಎನಿಥಿಂಗ್, ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ. ಸೊ ಸುಮ್ಮನೆ ಕೂತಿರೋದಾ? ಏನಾದ್ರು ಭಯ ಆಗೋದಿದೆಯಾ? ಭಯ ಆಗತ್ತೆ. ಮತ್ತೆ ಏನು ಕಾರಣ, ಯಾವುದ್ರಲ್ಲಿ ಏನು ಗೊತ್ತಾಗಲಿಲ್ಲ. ಸುಮ್ಮನೆ ಭಯ ಆಗುತ್ತೆ. ನೋ ರೀಸನ್ ಇಲ್ಲ. ಬರೀ ಭಯ ಜಾಸ್ತಿ ಭಯ ಆಗುತ್ತೆ. ಆಮೇಲೆ ಸಣ್ಣ ಪುಟ್ಟ ಥಿಂಗ್ಸಲ್ಲಿ ಟೆನ್ಷನ್ಸ್ ಜಾಸ್ತಿ. ಓಕೆ. ಸುಮ್ಮನೆ ಯಾರೋ ಟೆನ್ಷನ್, ಸಣ್ಣಕ್ಕೆಲ್ಲ ಟೆನ್ಷನ್. ನಾಟ್ ಏಬಲ್ ಟು ಕನ್ಸೀವ್ ಈಸ್ ಆಲ್ಸೋ ಎ ಪ್ರಾಬ್ಲಮ್. ಓಕೆ. ಸೊ ಈಗ ನೀವು ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ ಪ್ರಿವೆಂಟ್ ಮಾಡ್ಕೊಂಡಿದ್ರೋ, ಅಥವಾ ಮದುವೆ ಆದಾಗ್ಲಿಂದ ಮಕ್ಕಳು ಬೇಕು ಅಂದ್ಕೊಂಡು ಇನ್ನೂ ಮಕ್ಕಳಾಗಿಲ್ವಾ? ವಾಟ್ ಈಸ್ ಇಟ್? ಮಕ್ಕಳು ಬೇಕು ಅಂತ ಆಗಲಿಲ್ಲ. ಮಕ್ಕಳು ಬೇಕು ಆದರೆ ಆಗಿಲ್ಲ. ಮೆಡಿಕಲಿ ನೀನು ನಿನ್ನ ಗಂಡ ಇಬ್ರು ಚೆನ್ನಾಗಿದ್ದೀರಾ? ಇಬ್ರು ಚೆನ್ನಾಗಿದೆ. ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ. ಬಟ್ ಯು ಆರ್ ನಾಟ್ ಕನ್ಸೀವಿಂಗ್. ಆಲ್ ರೈಟ್. ಇದು ಇಸ್ ಎ ಕಾಂಬಿನೇಷನ್ ಆಫ್ past life problems and spirit problem from the spirits, especially ಈ ಭಯ ಏನಿದೆ, ಲ್ಯಾಕ್ ಆಫ್ ಇಂಟ್ರೆಸ್ಟ್, ಈ ಮಕ್ಕಳಾಗದಿರೋದಕ್ಕೆ ಕಾರಣ ಇವು ಪ್ರೇತಾತ್ಮದಿಂದ ಅಥವಾ ಪಾಸ್ಟ್ ಲೈಫಿಂದ ಆಗೋ ಸಾಧ್ಯತೆ ಇದೆ. ಮೆಡಿಕಲ್ ಸೈನ್ಸು ಇದನ್ನು ನಂಬುತ್ತೋ ಇಲ್ಲೋ ಬೇಡ ನಮಗೆ, ಯಾಕಂದರೆ ಅದರಿಂದ ನಿಮ್ಗೆ ಹೆಂಗೂ ಅನುಕೂಲ ಆಗಿಲ್ಲ. ಆ್ಯಂಡ್ ಯು ಹ್ಯಾವ್ ಶೋನ್ ಇಟ್, ಸೊ ಯು ಆರ್ ಸೇಫ್ ಫ್ರಮ್ ದಟ್ ಆ್ಯಂಗಲ್. ಸೊ ನೋಡೋಣ ಯಾವ್ಯಾವ ಸಮಸ್ಯೆಗಳು ಎಲ್ಲೆಲ್ಲಿಗೆ ಕನೆಕ್ಟ್ ಆಗಿದೆ ಅಂತ ನೋಡಿ ಅದನ್ನ ರಿಸಾಲ್ವ್ ಮಾಡೋಣ. ಒನ್ಸ್ ಇಟ್ ಈಸ್ ರಿಸಾಲ್ವ್, ದರ್ ಇಸ್ ಎವ್ರಿ ಲೈಕ್ಲಿಹುಡ್ ನೀನು ಈ ಪ್ರಾಬ್ಲಮ್ಸ್ ಎಲ್ಲರಿಂದನೂ ಹೊರಗೆ ಬರ್ಬೋದು. ಬಟ್ ನಾವು ಯಾವುದಕ್ಕೂ ಆ್ಯಸ್ ಯು ನೋ ಗ್ಯಾರಂಟಿ ಕೊಡಲ್ಲ. ಲೆಟ್ಸ್ ಡೂ ಅವರ್ ಸಿನ್ಸಿಯರ್ ಅಟೆಂಪ್ಟ್. ಏನಾಗುತ್ತೆ ನೋಡೋಣ. ವೈದ್ಯ ದೃಷ್ಟಿಯಲ್ಲಿ ಗಂಡ ಹೆಂಡತಿಯರಿಬ್ಬರು ತಂದೆ ತಾಯಿಯಾಗಲು ಯಾವುದೇ ತೊಂದರೆ ಇಲ್ಲ. ಆದರೂ ಮಕ್ಕಳನ್ನ ಹೆತ್ತು ಮುದ್ದಾಡಿಸುವ ಭಾಗ್ಯ ಅವರಿಗೆ ಸಿಕ್ಕಿಲ್ಲ. ಅದಕ್ಕೆ ಕಾರಣ ಗತಜನ್ಮ ಅಥವಾ ಪ್ರೇತ ಬಾಧೆ ಅನ್ನೋದು ಗುರೂಜಿಗಳ ವಾದ. ಅದು ಎಷ್ಟು ಸರಿ ನೋಡೋಣ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಜನ್ಮಾಂತರಕ್ಕೆ ಸ್ವಾಗತ. ಪೂಜಾ ತಾನು ತಾಯಿ ಆಗ್ಲಿಲ್ವಲ್ಲ ಎನ್ನುವ ಕಾರಣಕ್ಕೋ ಏನೋ ತುಂಬು ಮನೆಯಲ್ಲಿ ಇದ್ರೂ ಅವರನ್ನ ಒಂಟಿತನ ಕಾಡ್ತಾ ಇದೆ. ಅದಕ್ಕೆ ನಿಜವಾದ ಕಾರಣ ಅವರ ಮನೋಯಾನದಲ್ಲಿ ಸಿಗುತ್ತೆ. ಬನ್ನಿ ನೋಡೋಣ. ಕಣ್ಣುಗಳನ್ನು ಆರಾಮಾಗಿ ಮುಚ್ಕೊಂಡು ಸಂಪೂರ್ಣ ಗಮನ ಉಸಿರಾಟದ ಮೇಲೆ. 3, 2, 1, 0. ಪೂಜಾಳ ಈ ಜನ್ಮದ ಈ ತೊಂದರೆಗಳಿಗೆ ಯಾವ ಪ್ರೇತಾತ್ಮ ಕಾರಣವಾಗಿದೆ ನೋಡ್ತಾ ಎಸ್ ಅನ್ನು. ಗುಡ್. ಯಾವ ದೇಹದ ಭಾಗದಲ್ಲಿ ಕಾಣಿಸ್ತಾ ಇದೆ? ಆಲ್ ರೈಟ್. ತಲೆಯಲ್ಲಿ ಕಾಣಿಸ್ತಾ ಇದೆಯಾ? ಯಾವ ರೀತಿ ಇದೆ? ಡಾರ್ಕ್ ಕಲರ್. ಓಕೆ. ಬರೀ ತಲೆಯಲ್ಲಿದೆಯಾ? ಹೋಲ್ ಬಾಡಿನಲ್ಲೇ ಇದೆಯಾ ಇದು? ತಲೆಯಲ್ಲಿದೆಯಾ? 3, 2, 1, 0. ನೀನು ಪೂಜಾ ದೇಹದಲ್ಲಿ ಯಾವಾಗಿಂದ ಇದೆಯಾ? ಎಷ್ಟು ಕಾಲದಿಂದ ಇದೆಯಾ? ಮದುವೆ ಟೈಮ್ ಅಂದರೆ ನಿಯರ್ಲಿ 3 years ಆಯ್ತಾ? ಪೂಜಾನ ಯಾವ ಕಾರಣಕ್ಕೆ ಸೇರಿಕೊಂಡೆ? ಈ ಜನ್ಮದ ಕಾರಣನೋ, ಹಿಂದಿನ ಜನ್ಮಗಳ ಕಾರಣನೋ, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಸೇರ್ಕೊಂಡ್ಯೋ, ಅಥವಾ ಜಸ್ಟ್ ಲೈಕ್ ದಟ್ ಸೇರ್ಕೊಂಡ್ಯೋ? ಯಾಕೆ ಸೇರ್ಕೊಂಡೆ? ಸುಮ್ಮನೆ ಸೇರ್ಕೊಂಡ್ಯಾ? ಆಲ್ ರೈಟ್. ಸೇರ್ಕೊಂಡ್ಮೇಲೆ ಸಂತೋಷ ಇದೆಯಾ ನಿಂಗೆ? ಓ ಗುಡ್, ವೆರಿ ಗುಡ್. ಸೊ ನಿಂಗೆ ಏನೇನು ಬೇಕೋ ಪೂಜಾ ದೇಹದಿಂದ ಎಲ್ಲ ಸಿಗ್ತಾ ಇದೆಯಾ? ಇಲ್ಲ. ಮತ್ತೆ ಹೆಂಗೆ ಸಂತೋಷವಾಗಿದೆಯಾ? ಅವ್ರ ದೇಹದಲ್ಲಿ ಹೌದು. ಬಟ್ ನಿಂಗೆ ಸೇರ್ಕೊಂಡ್ಮೇಲೆ ಸಂತೋಷ ಇದೆಯಾ ಅಥವಾ ದುಃಖ ಇದೆಯಾ, ಬೇಜಾರಿದೆಯಾ, ಹೇಗಿದೆಯಾ? ಸಂತೋಷವಾಗಿದೆಯಾ? ಓಕೆ, ಗುಡ್. ನೀನೇನು ಮನುಷ್ಯನ ಪ್ರೇತಾತ್ಮನ ಅಥವಾ ಗಿಡ ಮರನ, ಬಳ್ಳಿನ, ಕಲ್ಲು ಬಂಡೆನ, ಏನಾಗಿದ್ದೆ ನೀನು? ಪ್ರಾಣಿನ? ಇಲ್ಲ.
ಮನುಷ್ಯ. ಓ ಮನುಷ್ಯ ಆಗಿದ್ಯಾ? ಓಕೆ. ಗಂಡು ಹೆಣ್ಣು? ಗಂಡ. ಗಂಡಾಗಿದ್ಯಾ? ಓ ಆಯ್ತು. ಪೂಜಾ ಮನೋಯಾನ ಒಂದು ಗಂಡಿನ ಪ್ರೇತಾತ್ಮದೊಂದಿಗೆ ಶುರುವನ್ನ ಪಡೆದುಕೊಂಡಿದೆ. ಪೂಜಾ ಮದುವೆಯ ದಿನದಿಂದಲೇ ಇವರ ದೇಹವನ್ನು ಸೇರಿಕೊಂಡ ಪ್ರೇತಾತ್ಮ ಅವರ ತಲೆಯ ಭಾಗದಲ್ಲಿ ನೆಲೆಸಿದೆಯಂತೆ. ಸುಮ್ಮನೆ ಹಾಗೆ ಸೇರಿಕೊಂಡೆ ಎನ್ನುತ್ತಿರುವ ಪ್ರೇತಾತ್ಮ ಅಂದಿನಿಂದಲೂ ಸಮಾಧಾನದಿಂದಲೇ ಇದೆಯಂತೆ. How old is the body? 26. 26 years ಅಲ್ಲಿ ಏನಾಗ್ಸತ್ತೆ ಸತ್ತೆ ನೀವು? What happened to you? Why did you die so soon? ಆಕ್ಸಿಡೆಂಟ್. ಐ ಸಿ. ಎಕ್ಸ್ಪ್ಲೈನ್ ಮಾಡಿ ಸ್ವಲ್ಪ ಸಿಚುಯೇಷನ್ನ. ಹೊರಗೆ ಹೋಗ್ತಾಣ. ಬೆಳಗ್ಗೆ ಹೊರಗೆ ಹೋಗ್ತೀಯ. ಬೆಳಗ್ಗೆ ಹೊರಗೆ ಹೋಗ್ತಾ ಇದೆಯಾ? ನೀನು ನಡ್ಕೊಂಡು ಹೋಗ್ತಾ ಇದೆಯಾ, ಕಾರಲ್ಲಿ ಹೋಗ್ತಿದ್ಯಾ, ಸ್ಕೂಟರ್ ಹೋಗ್ತಾ ಇದೆಯಾ? ಬೆಳಗ್ಗೆ ನಡ್ಕೊಂಡು ಹೋಗ್ತಾ ಇದೆಯಾ? ಅವಾಗ ಏನಾಯ್ತಾಗ? ಈ ಟೈಮಲ್ಲಿ ಬ್ರಿಡ್ಜಲ್ಲಿ ಕೆಳಗಡೆ ಬಿದ್ದಿದೆ. ಯಾಕೆ ಬಿದ್ದೆ? ಹೆಂಗೆ ಬಿದ್ದೆ? ಏನು ಆಕ್ಸಿಡೆಂಟ್ ಅಲ್ಲ ಅಥವಾ ಯಾರೋ ಬಂದು ಡ್ಯಾಶ್ ಹೊಡೆದ್ರಾ ಅಥವಾ ಏನಾಗ್ಸತ್ತೆ? ಸ್ಲಿಪ್ ಆಗುತ್ತೆ. ಓ ಸ್ಲಿಪ್ ಆಗಿ ಬಿದ್ದೋದ್ಯಾ? ಓ ಓಕೆ. ಬ್ರಿಡ್ಜಿಂದ ಸ್ಲಿಪ್ ಆಗಿ ಬಿದ್ದು ಸತ್ಯಾ? ಓಹೋ. ಸ್ವಲ್ಪ ಎಕ್ಸ್ಪ್ಲೈನ್ ಮಾಡು. ದೇಹ ಹೆಂಗೆ ಬಿದ್ದಿದೆ, ಎಷ್ಟು ಎತ್ತರದಿಂದ ಬಿದ್ದಿದೆ ಹೇಳು. ಬ್ರಿಡ್ಜ್ ಮೇಲಿಂದ ಕೆಳಗಡೆ ಬಿದ್ದಿದೆ. ಎಷ್ಟು ಆಳ ಇದೆ? ಎಷ್ಟು ಕೆಳಗಡೆ? 4, 5, 6 ಫೀಟ್. ಅಷ್ಟೇನಾ? ಗೊತ್ತಾಗಲಿಲ್ಲ ನನಗೆ ಡಿಸ್ಟೆನ್ಸ್. ಯು ಆರ್ ನಾಟ್ ಶೋರ್? ಶೋರ್. ಯು ಆರ್ ನಾಟ್ ಶೋರ್ ಆಫ್ ದ ಡಿಸ್ಟೆನ್ಸ್? ಎಲ್ಲಿ ಕೆಳಗಡೆ ಬಿದ್ದಿಯಾ, ನೀರು ಮೇಲೆ ಬಿದ್ದಿದ್ಯಾ, ಎಲ್ಲಿ ಬಿದ್ದಿದ್ಯಾ? ಇಲ್ಲ, ರೋಡಲ್ಲಿ. ಓ ಓಕೆ. ಯಾವ ಥರ ಡ್ರೆಸ್ ಹಾಕ್ಕೊಂಡಿದ್ಯಾ? ಶರ್ಟ್ಸ್, ಪ್ಯಾಂಟ್. ಯಾವ ಕಲರ್ ಶರ್ಟು, ಯಾವ ಕಲರ್ ಪ್ಯಾಂಟ್ ನೋಡು? ಬ್ಲ್ಯಾಕ್ ಕಲರ್ ಪ್ಯಾಂಟು. ಆ್ಯಶ್ ಕಲರ್ ಶರ್ಟ್. ಏಟ್ ಎಲ್ಲಿಗೆ ಬಿದ್ದಿದೆ? ಹೆಡ್. ಇಸ್ ದರ್ ಎನಿ ಇಂಜುರಿ? ಏನಾರು ಅಲ್ಲಿ ಏಟ್ ಬಿದ್ದಿದ್ಯಾ? ರಕ್ತ ಹರಿತಾ ಇದೆಯಾ? ಏನಾಗಿದೆ? ರಕ್ತ ಬರುತ್ತೆ, ಜಾಸ್ತಿ ರಕ್ತ. ಹೆಡ್ಡಿಂದ ಜಾಸ್ತಿ ರಕ್ತ ಹರಿತಾ ಇದೆಯಾ? ಓಹೋ. ಇದು ಪೂಜಾ ದೇಹದಲ್ಲಿರುವ ಗಂಡಿನ ಪ್ರೇತಾತ್ಮ. ತನ್ನದೇ ದೇಹ ಹೊಂದಿದ್ದಾಗಿನ ದುರಂತ ಅಂತ್ಯ. ನಡೆದುಕೊಂಡು ಹೋಗುತ್ತಿದ್ದಾಗ ರಸ್ತೆಯಲ್ಲಿನ ಒಂದು ಸೇತುವೆಯಿಂದ ಆಯತಪ್ಪಿ ಕೆಳಗೆ ಬಿದ್ದು ಬಿಟ್ಟಿದ್ದಾನೆ. ಪರಿಣಾಮ ಆ ಹುಡುಗನ ತಲೆಗೆ ಬಲವಾದ ಪೆಟ್ಟು ಬಿದ್ದು ರಕ್ತಸ್ರಾವವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಆ ರೀತಿ ಸತ್ತಾಗ ಅವನ ವಯಸ್ಸು ಕೇವಲ 26 ವರ್ಷವಂತೆ. ನೀನು ಪೂಜಾ ಸೇರ್ಕೊಂಡಿರೋದ್ರಿಂದ ಪೂಜಾಗೆ ಏನೇನು ತೊಂದರೆ ಆಗ್ತಾ ಇದೆ? ಹೆಡ್ಏಕ್ ನಿನ್ನಿಂದ ಬರ್ತಾ ಇದೆಯಾ? ಯಾವಾಗಲೂ ಲೋನ್ಲಿನೆಸ್. ಯಾವುದರಲ್ಲಿ ಯಾವಾಗಲೂ ಅವ್ರಿಗೂ ಸಂತೋಷ ಇಲ್ಲ. ಯಾವಾಗಲೂ ಆಳ್ಬೇಕು ಅವ್ರಿಗೆ. ಆಳೋದಾ? ಆಮೇಲೆ ಅವ್ರಿಗೆ ಹೇಳು. ಅವ್ರಿಗೆ ಮ್ಯಾರಿಡ್ ಲೈಫಲ್ಲಿ ಏನು ಖುಷಿ ಬೇಡ. ಅಥವಾ ನೀನು ಡಿಸೈಡ್ ಮಾಡಿದ್ಯಾ ಬೇಡ ಅಂತ? ಯಾಕೆ ಖುಷಿ ಬೇಕು? ಓ ಅದೇ ನಿನಗೆ ಸಿಕ್ಕಿಲ್ಲ ಖುಷಿ, ಅದಕ್ಕೆ ಅವಳಿಗೆ ಆಗಬೇಕು ಅಂತ? ಓ ಐ ಸಿ. ಇವು ಆ ಹುಡುಗನ ಪ್ರೇತಾತ್ಮದಿಂದ ಇಂದು ಪೂಜಾ ಎದುರಿಸುತ್ತಿದ್ದ ಸಮಸ್ಯೆಗಳು. ತಲೆನೋವು, ದೇಹ ಬಾಧೆ, ಯಾವುದರಲ್ಲೂ ಸಂತೋಷ ಇಲ್ಲದಿರುವುದು, ಅಳು, ದುಃಖ, ದಾಂಪತ್ಯ ಬದುಕಿನಲ್ಲಿ ನೆಮ್ಮದಿ ಇಲ್ಲದಿರುವುದು. ಹೀಗೆ ಈ ಎಲ್ಲ ಗುಣಗಳನ್ನ ತೆಗೆದುಕೊಂಡ ಪ್ರೇತಾತ್ಮ ಪೂಜಾ ದೇಹದಿಂದ ಬೇರಾಗಿ ಬಿಟ್ಟಿದೆ. ತಾನು ಮದುವೆಯಾಗದೆ ಸತ್ತೆ ಎನ್ನುವ ಕಾರಣಕ್ಕೆ ಪೂಜಾ ದಾಂಪತ್ಯ ಜೀವನಕ್ಕೆ ಮುಳುವಾಗಿದ್ದ ಆ ಹುಡುಗನ ಪ್ರೇತಾತ್ಮ ಈಗ ಮುಕ್ತಿಯ ದಾರಿ ಹಿಡಿದಿದೆ. ಇನ್ನುಳಿದ ಪೂಜಾ ಸಮಸ್ಯೆಗಳಿಗೆ ಕಾರಣವಾಗಿ ಇನ್ಯಾವ ಪ್ರೇತಾತ್ಮಗಳಿವೆ ನೋಡೋಣ ಇನ್ನೊಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಜನ್ಮಾಂತರಕ್ಕೆ ಸ್ವಾಗತ.
ಪ್ರೇತಾತ್ಮಗಳ ಯೋಚನಾ ಲಹರಿ ಹೇಗಿರುತ್ತೆ ಅಂದ್ರೆ ತಾವು ಅಂದುಕೊಂಡ ಕಾರ್ಯ ನಡೆಯೋದಷ್ಟೇ ಮುಖ್ಯ. ಅದರ ಹಿಂದಿನ ಪರಿಣಾಮವಾಗಲಿ, ತಾವು ಸೇರಿಕೊಂಡ ದೇಹದ ಬಗ್ಗೆ ಕಾಳಜಿಯಾಗಲಿ ಅಥವಾ ಸರಿ ತಪ್ಪಿನ ತಾರ್ಕಿಕ ಚಿಂತೆಯಾಗಲಿ ಇರಲ್ಲ. ಹಾಗಾಗಿ ಪೂಜಾರಂಥವರು ನಮ್ಮ ಜೊತೆ ಸಾಕಷ್ಟು ಜನರು ಪರಿತಪಿಸುತ್ತಿದ್ದಾರೆ. ಬನ್ನಿ ಪೂಜಾರ ಉಳಿದ ಮನೋಯಾನವನ್ನ ನೋಡೋಣ. ದೇಹದ ಯಾವ ಭಾಗದಲ್ಲಿದೆ? ಕೈಯಲ್ಲಿ. ಕೈಯಲ್ಲಿದೆಯಾ? ಯಾವ ಥರ ಕಾಣಿಸ್ತಾ ಇದೆ? ಸ್ಮಾಲ್ ಶೇಪಲ್ಲಿ ಡಾರ್ಕ್ ಕಾಣಿಸ್ತೆ. ಯಾವ ಕೈಯಲ್ಲಿದೆ? ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಅಥವಾ ಎರಡು ಕೈಯಲ್ಲಿದೆ? ಎರಡು ಕೈಯಲ್ಲಿ ಕಾಣಿಸ್ತೆ. ಓ, ಆಲ್ ರೈಟ್. 3, 2, 1, 0. ಎಸ್. ಥ್ಯಾಂಕ್ ಯು. ನಿನ್ನದೇ ಆದ ದೇಹ ಆಗಿದ್ದಾಗ ನೀನು ಏನಾಗಿದ್ದೆ? ಮನುಷ್ಯ. ಏನು? ಮೇಲ್. ಮೇಲ್. ಗಂಡಸಾಗಿದ್ಯಾ? ಐ ಸಿ. ನೀನು ಪೂಜಾನ ಸೇರಿ ಎಷ್ಟು ಟೈಮ್ ಆಗಿದೆ? 2 ವರ್ಷ ಆಯಿತು. 2 years. ಓಕೆ. ಯಾತಕ್ಕೋಸ್ಕರ ನೀನು ಪೂಜಾನ ಸೇರಿಕೊಂಡೆ? ಬ್ಲ್ಯಾಕ್ ಮ್ಯಾಜಿಕ್. ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಸೇರಿದ್ಯಾ? ಪಾಪ. ಅವಳನ್ನು ಸೇರ್ಕೊಂಡ್ಮೇಲೆ ಸಮಾಧಾನ ಇದೆಯೋ ಅಥವಾ ಕಷ್ಟ ಇದೆಯೋ? ಸಮಾಧಾನ. ಪೂಜಾರ ಇಂದಿನ ಸಮಸ್ಯೆಗಳಿಗೆ ಕಾರಣವಾಗಿ ಅವರ ದೇಹದಲ್ಲಿ ಇನ್ನೂ ಒಂದು ಪ್ರೇತಾತ್ಮ ಗೋಚರಿಸಿದೆ. ಅವರ 2 ಕೈಗಳಲ್ಲಿ ನೆಲೆಸಿರುವ ಅದು ಗಂಡಿನ ಪ್ರೇತಾತ್ಮವಂತೆ. ಸುಮಾರು 2 ವರ್ಷಗಳ ಹಿಂದೆ ಯಾರದ್ದೋ ಬಲವಂತಕ್ಕೆ ಪೂಜಾ ದೇಹವನ್ನ ಪ್ರವೇಶಿಸಿದ ಪ್ರೇತಾತ್ಮ ಅಂದಿನಿಂದಲೂ ಸಮಾಧಾನವಾಗದೇ ಇದೆಯಂತೆ. ಸತ್ತ ದೇಹ ಯಾವ ಥರ ಡ್ರೆಸ್ ಮಾಡ್ಕೊಂಡಿದೆ ನೋಡಿ ಹೇಳು? ವೈಟ್ ಲೈನಿಂಗ್ ಶರ್ಟ್. ವೈಟ್ ಲೈನಿಂಗ್ ಶರ್ಟಾ? ಆ ದೇಹಕ್ಕೆ ವಯಸ್ಸೆಷ್ಟು? 53. 53. ಏನಾಗಿ ಸತ್ತಿದೆ 53 ಇಯರ್ಸ್ಗೆ ಆ ದೇಹ? ಕಾರ್ ಆಕ್ಸಿಡೆಂಟ್. ಓ, ಕಾರ್ ಆಕ್ಸಿಡೆಂಟಲ್ಲಿ ಸತ್ತೋದ್ಯಾ? ಎಲ್ಲಿ ಬಿದ್ದಿದೆ ದೇಹಕ್ಕೆ ಏಟು? ಬ್ಯಾಕ್. ಬ್ಯಾಕ್. ಹೌ ಬ್ಯಾಡ್ಲಿ ಈಸ್ ದ ಬಾಡಿ ಹರ್ಟ್? ಬಾಡಿ ಪಾರ್ಟ್ಸ್ ಎಲ್ಲ ಬ್ಲಡ್. ಬಾಡಿ ಪಾರ್ಟ್ಸ್ ಎಲ್ಲ ಬ್ಲಡ್ ಆಗೋದ್ಯಾ? ಮ್ಯಾಕ್ಸಿಮಮ್ ಹರ್ಟ್ ಎಲ್ಲಾಗಿದೆ ದೇಹಕ್ಕೆ? ಕಾಲು, ಹೆಡ್ಡು, ಬ್ಯಾಕಲ್ಲಿ. ಹೆಡ್ಡು, ಬ್ಯಾಕು ಎಲ್ಲನೂ ಬ್ಲಡ್ ಬರುತ್ತೆ. ಪೂಜಾ ದೇಹದಲ್ಲಿರುವ 2ನೇ ಪ್ರೇತಾತ್ಮ ಕೂಡ ತನ್ನದೇ ದೇಹ ಹೊಂದಿದ್ದಾಗ ದುರಂತದಲ್ಲಿಯೇ ಸಾವನ್ನಪ್ಪಿದೆ. ತಾನು ಕಾರಿನಲ್ಲಿ ಹೋಗುತ್ತಿದ್ದಾಗ ಹಿಂದಿನಿಂದ ಬಂದ ಲಾರಿ ಕಾರಿಗೆ ಗುದ್ದಿದ ಪರಿಣಾಮ ಕಾರಿನ ಜೊತೆಗೆ ತನ್ನ ದೇಹವೆಲ್ಲ ಜಜ್ಜಿ ಹೋಗಿದೆ ಎನ್ನುತ್ತಿರುವ ಪ್ರೇತಾತ್ಮ ದೇಹದ ಹಿಂಭಾಗ ಹಾಗೂ ತಲೆಗೆ ಬಲವಾದ ಪೆಟ್ಟು ಬಿದ್ದ ಪರಿಣಾಮ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದೆ ಎಂದ ಪ್ರೇತಾತ್ಮಕ್ಕೆ ಆ ರೀತಿ ಸತ್ತಾಗ 53 ವರ್ಷವಾಗಿತ್ತಂತೆ. ನಿನ್ನ ಕಾರಣದಿಂದ ಪೂಜಾಗೆ ಏನೇನು ತೊಂದರೆಗಳಾಗ್ತಿತ್ತೋ? ಮೊದಲನೇದಾಗಿ ಏನು ತೊಂದರೆ ಆಗ್ತಿತ್ತು? ಬಾಡಿ ಪೇನ್. ಬಾಡಿ ಪೇನ್ ಆಗ್ತಿತ್ತಾ? ನೆಕ್ಸ್ಟ್ ಇನ್ನೇನು ತೊಂದರೆ ಆಗ್ತಿತ್ತು? ಲೋನ್ಲಿನೆಸ್. ಐ ಸಿ. ಲೋನ್ಲಿನೆಸ್. ನೆಕ್ಸ್ಟ್ ಇನ್ನೇನು ತೊಂದರೆ ಆಗ್ತಿತ್ತು ನೋಡು? ಭಯ. ಭಯ. ಓಕೆ ಓಕೆ. ನೆಕ್ಸ್ಟ್? ಟೆನ್ಷನ್. ಓಕೆ. ಸಣ್ಣ ಸಣ್ಣ ವಿಷಯಕ್ಕೂ ಟೆನ್ಷನ್ ಆಗ್ತಿದ್ದಿದ್ದ? ಫಾಸ್ಟಾಗಿ ಹೇಳಿ, ಮಿಕ್ಕಿದ್ದು ಏನೇನು ತೊಂದರೆಗಳು ಬರ್ತಿತ್ತು ಅವಳಿಗೆ? ಬೇಜಾರು. ಬೇಜಾರು. ನೆಕ್ಸ್ಟ್? ಇಲ್ಲ. ಇನ್ನೇನು ಇಲ್ವಾ? ಇಲ್ಲ. ಇವು ಪೂಜಾ ದೇಹದಲ್ಲಿರುವ 2ನೇ ಪ್ರೇತಾತ್ಮದಿಂದ ಇಂದು ಪೂಜಾ ಎದುರಿಸುತ್ತಿರುವ ಸಮಸ್ಯೆಗಳು. ದೇಹಬಾಧೆ, ಯಾವಾಗಲೂ ಒಂಟಿಯಾಗಿರಬೇಕು ಅನಿಸುವುದು, ಸಣ್ಣ ಸಣ್ಣ ವಿಷಯಗಳಿಗೂ ಆತಂಕಗೊಳ್ಳುವುದು, ಬೇಜಾರು, ಹೀಗೆ ಎಲ್ಲಾ ನೋವುಗಳಿಗೂ ಕಾರಣವಾಗಿದ್ದ ಪ್ರೇತಾತ್ಮ ಗುರೂಜಿಗಳ ಮಾತಿನಂತೆ ತನ್ನೆಲ್ಲಾ ಗುಣಗಳನ್ನ ತೆಗೆದುಕೊಂಡು ಪೂಜಾ ದೇಹದಿಂದ ಬೇರಾಗಿದೆ. ವಿದ್ಯಾರ್ಥಿಗಳ ಓದು ಮತ್ತು ವಿದ್ಯಾರ್ಥಿಗಳ ಪರೀಕ್ಷೆಗಳ ತಯಾರಿ ಹೇಗಿರಬೇಕೆಂಬುದನ್ನ ಗುರೂಜಿಗಳ ಮಾರ್ಗದರ್ಶನದಲ್ಲಿ ಕೇಳೋಣ ಬನ್ನಿ. ವೀಕ್ಷಕರೇ, ಪರೀಕ್ಷೆಗಳು ಬಂದಿದೆ, ನಡೀತಾ ಇದೆ, ಕೆಲವು ಇನ್ನೇನು ಸದ್ಯದಲ್ಲಿ ಬರೋದರಲ್ಲೂ ಇದೆ. ಈ ಥರ ಇರುವಾಗಲೇ ಸಾಧಾರಣವಾಗಿ ಮಕ್ಕಳಿಗೆ ಭಯ ಆಗೋದು, ಗಾಬರಿ ಆಗೋದು, ಓದಿರೋದೆಲ್ಲ ಮರ್ತೋಗೋದು, ಕನ್ಫ್ಯೂಷನ್ ಆಗೋದು ಇತ್ಯಾದಿಗಳು ಬಹಳ ಸಹಜ. ಯಾವಾಗ ಮಕ್ಕಳಿಗೆ ಈ ರೀತಿ ಪರೀಕ್ಷೆಯ ಭಯ ಇತ್ಯಾದಿಗಳು ಬರುತ್ತೋ, ಹೆತ್ತಂತಹ ತಂದೆ ತಾಯಿಯರಿಗೆ ಇನ್ನೂ ಹೆಚ್ಚಿನ ಸಮಸ್ಯೆ. ಒಂದು ರೀತಿ ಇದನ್ನು ಸರಿಪಡಿಸೋಕ್ಕೆ, ತಾತ್ಕಾಲಿಕವಾಗಿ ಸರಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಿಜ, ತಾತ್ಕಾಲಿಕ.
ಪರ್ಮನೆಂಟ್ ಸೊಲ್ಯೂಷನ್ ಆ್ಯಂಡ್ ದ ಬೆಸ್ಟ್ ಸೊಲ್ಯೂಷನ್ ಪರೀಕ್ಷೆ ಶುರು ಆದಾಗ ಓದೋದಲ್ಲ. ಫ್ರಮ್ ದ ಬಿಗಿನಿಂಗ್ ಕಾಲೇಜು, ಕ್ಲಾಸ್ಗಳು, ಸ್ಕೂಲ್ಗಳು ಶುರು ಆದಾಗಲೇ ಓದೋಕ್ಕೆ ಶುರು ಮಾಡೋದು ಅತ್ಯಂತ ಶ್ರೇಷ್ಠ. ಆದರೆ ಕಾರಣಾಂತರದಿಂದ ನೀವು ಆ ಕೆಲಸ ಮಾಡಿಲ್ಲ, ಈಗಿನ್ನೇನು ಎಕ್ಸಾಮ್ ಬಂದ್ಬಿಡ್ತು, ಆವಾಗ ತಾತ್ಕಾಲಿಕ ಶಮನಕ್ಕೋಸ್ಕರ ಫ್ಲವರ್ ರೆಮಿಡಿ ಇದನ್ನು ನಾವು ಬಳಸ್ಕೋಬೋದು. ಈ ಎಸೆನ್ಸ್ನ ನಾವು ಸೇವನೆ ಮಾಡೋದ್ರಿಂದ ಈ ಪರೀಕ್ಷಾ ತೊಂದರೆ ಏನಂತ ನಾವು ಅಂದ್ಕೊಂಡಿದ್ದೀವೋ ಅದನ್ನು ಸಾಕಷ್ಟು ಮಟ್ಟಿಗೆ ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಸೊ ಈ ವಿದ್ಯಾರ್ಥಿಗಳು ಪರೀಕ್ಷೆ, ರಿಸಲ್ಟ್, ಅದೃಷ್ಟ ಮತ್ತು ಓದೋಕ್ಕಾಗೋದು, ಓದಿರೋದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದು, ಇದೆಲ್ಲದಕ್ಕೂ ಜನರಲ್ಲಾಗಿ 4 ಬೇರೆ ಬೇರೆ ರೀತಿಯ ಫ್ಲವರ್ ರೆಮಿಡೀಸ್ನ ಉಪಯೋಗಿಸಿದ್ರೆ ಒಳ್ಳೆಯದು. ಮೊದಲನೇದಾಗಿ ಚೆಸ್ಟ್ನಟ್ ಬಡ್ ಅಂತ ಒಂದನೇದು, ವಾಲ್ನಟ್ ಅನ್ನೋದು ಎರಡನೇದು, ಸ್ಕ್ಲೆರಾಂಥಿಸ್ ಅನ್ನೋದು ಮೂರನೇದು, ಹನಿ ಸಕಲ್ ಅನ್ನೋದು ನಾಲ್ಕನೇದು. ಈ ತರಹ ಈ 4 ಫ್ಲವರ್ ರೆಮಿಡೀಸ್ನ ಔಷಧಿಯ ಗುಣವಿರುವಂತಹ ಹೂವಿನ ಅಂಶವನ್ನು ನಾವು ಸೇವನೆ ಮಾಡಬೇಕು. ಸೇವನೆ ಮಾಡೋದು ಕೂಡ ಬಹಳ ಸುಲಭ. ಹೋಮಿಯೋಪತಿ ಔಷಧಿ ಮಾರೋ ಅಂಗಡಿಗಳಲ್ಲೂ ಸಿಗುತ್ತೆ, ಮತ್ತು ಈ ಹೀಲರ್ಸ್ ಹತ್ರನೂ ಕೆಲವ್ರ ಹತ್ರ ಸಿಕ್ಕತ್ತೆ, ಹಾಗೂ ನನ್ನ ಹತ್ರನೂ ಸಿಗುತ್ತೆ. ಇದು ನೀರಿನ ರೂಪದಲ್ಲಿ ಇರುತ್ತೆ, ಲಿಕ್ವಿಡ್ ಫಾರ್ಮಲ್ಲಿರುತ್ತೆ. ಅದನ್ನು ಶುಗರ್ ಗ್ಲಾಬ್ಯೂಲ್ಸಲ್ಲಿ ಹಾಕ್ಕೊಟ್ಟು ಆ ಗುಳಿಗೆಗಳನ್ನ ನಾಲಿಗೆ ಮೇಲೆ ಹಾಕ್ಕೊಂಡು ಹೋಮಿಯೋಪತಿ ಥರನೂ ನಾವು ಸೇವನೆ ಮಾಡ್ಬೋದು. ಬಟ್ ಅದಕ್ಕಿಂತ ಸುಲಭ ಅಂತಂದರೆ ನಾವು ನೀರಿಗೆ ಇದನ್ನ ಕಲಿಸ್ಕೊಡೋದು, ಕುಡಿಯೋ ನೀರಿಗೆ ಕಲಿಸ್ಕೊಂಡು ನೀರನ್ನು ಆಗಾಗ ಕುಡಿತಾ ಇರೋದು ಅಷ್ಟೇ, ಇನ್ನೇನು ಬೇಡ. ದಿನ ಇಡೀ ನೀರನ್ನು ಕುಡಿತಾ ಇರೋದು. ಆ ನೀರನ್ನು ಆ ರೀತಿ ಕುಡಿದಾಗ ನಿಮಗೆ ಎಷ್ಟೋ ತೊಂದರೆಗಳು ಗುಣ ಆಗುತ್ತೆ. ಎಲ್ಲವನ್ನೂ ಬಲ್ಲಂತಹ ಪೂಜಾ ಸುಪ್ತ ಮನಸ್ಸು 2 ಪ್ರೇತ ಬಾಧೆಗಳಿಂದ ಮುಕ್ತಿ ಪಡೆದು ಇನ್ನುಳಿದ ಸಮಸ್ಯೆಗಳಿಗೆ ಕಾರಣವಾದ ಒಂದು ಗತಜನ್ಮಕ್ಕೆ ಹೋಗಿ ನಿಂತಿದೆ. ಅಲ್ಲಿ ಪೂಜಾ ಏನಾಗಿ ಜನಿಸಿದ್ದರೂ ಅಲ್ಲಿನ ಯಾವ ನೆನಪುಗಳು ಇಂದು ಸಮಸ್ಯೆಗಳಾಗಿ ಬದಲಾಗಿವೆ. ನೋಡೋಣ ನಾಳಿನ ಸಂಚಿಕೆಯಲ್ಲಿ. ಶುಭರಾತ್ರಿ. ನಾಳಿನ ಸಂಚಿಕೆಯಲ್ಲಿ ತನ್ನ ಮರಿಗಳನ್ನ ಬಿಟ್ಟು ಸತ್ತ ಮೀನಿನ ನೆನಪು ಇಂದು ಪೂಜಾ ತಾಯಿಯಾಗೋದನ್ನ ತಡೆಯುತ್ತಿದೆಯಾ? ಕುತೂಹಲಕ್ಕಾಗಿ ವೀಕ್ಷಿಸಿ ನಾಳಿನ ಜನ್ಮಾಂತರ.